ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿರುವ ರಂಗ ಪರ್ಯಟನೆ ಕೊಂಕಣಿ ಕರಾವಳಿಯಲ್ಲಿ ಚಿತ್ರಕಲಾ ಪರ್ಯಟನೆ ಕಾರ್ಯಕ್ರಮಕ್ಕೆ ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ವಿದ್ಯುಕ್ತ ಚಾಲನೆ ನೀಡಲಾಯಿತು. ಸೆಂಟ್ ಮಿಲಾಗ್ರೀಸ್ ಸೊಸೈಟಿ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ಬಣ್ಣ ಬಳಿಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಇದೇ ವೇಳೆ ಅಕಾಡೆಮಿಯಿಂದ ಕಲಾವಿದರಿಗೆ ಬ್ಯಾಚ್ ಹಾಗೂ ಚಿತ್ರಕಲಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಾರ್ಜ್ ಫರ್ನಾಂಡಿಸ್, ಬಣ್ಣಗಳಿಗೆ ಭಾಷೆಯ ಮಿತಿ ಇಲ್ಲ. ಒಂದು ಚಿತ್ರವೇ 1000 ಮಾತುಗಳಿಗಿಂತ ಹೆಚ್ಚಿನ ಪರಿಣಾಮ ಬೀರುತ್ತದೆ. ಕರಾವಳಿಯ ಕೊಂಕಣಿ ಸಮುದಾಯದ ಶ್ರೀಮಂತ ಸಂಸ್ಕೃತಿ ಹಾಗೂ ಜೀವನ ಶೈಲಿಯನ್ನ ಬಣ್ಣಗಳ ಮೂಲಕ ಜಗತ್ತಿಗೆ ಪರಿಚಯಿಸುವ ಉದ್ದೇಶದಿಂದ ರಂಗ ಪರ್ಯಟನೆ ಆರಂಭಿಸಲಾಗಿದೆ ಎಂದು ತಿಳಿಸಿದರು. ಅಧ್ಯಕ್ಷರಾದ ಜೋಕಿಮ್ ಸ್ಟ್ಯಾನಿ ಅಲ್ವಾರಿಸ್ ರವರೇ, ಕೊಂಕಣಿ ಅಕಾಡೆಮಿಯ ಅಧ್ಯಕ್ಷರು, ಕೊಂಕಣಿ ಕರಾವಳಿಯಲ್ಲಿ ಚಿತ್ರಕಲಾ ಪರ್ಯಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಅವಕಾಶ ದೊರೆತಿರುವುದು ನನಗೆ ಅತ್ಯಂತ ಸಂತೋಷ ಮತ್ತು ಗೌರವದ ವಿಷಯವಾಗಿದೆ. ಬಣ್ಣಗಳಿಗೆ ಭಾಷೆ ಇಲ್ಲ, ಆದರೆ ಅವು ಜಗತ್ತಿನ ಎಲ್ಲ ಜನರ ಹೃದಯವನ್ನು ಸ್ಪರ್ಶಿಸುವ ಶಕ್ತಿಯನ್ನು ಹೊಂದಿದೆ. ಒಂದು ಚಿತ್ರಕಲೆ ಕೇವಲ ಕಣ್ಣಿಗೆ ಕಾಣುವ ದೃಶ್ಯವಲ್ಲ, ಅದು ಕಲಾವಿದನ ಕನಸು, ಅನುಭವ, ಸಂವೇದನೆ ಮತ್ತು ಸಮಾಜದ ಬಗ್ಗೆ ಇರುವ ಕಾಳಜಿಯ ಪ್ರತಿಬಿಂಬವಾಗಿದೆ. ಕನ್ನಡಿ ಭಾಗದಲ್ಲಿ ಪ್ರಾರಂಭ ಮಾಡ್ತಾ ಇರುವುದು ಬಹಳ ನನಗೆ ಸಂತೋಷದ ವಿಷಯ. ಯಾಕೆ ಹೇಳಿದರೆ ಕಾರವಾರ ವಿವಾದ ಹತ್ತಿರ ಇರುವ ಊರು, ಹೀಗಾಗಿ ಇಲ್ಲಿಂದ ಪ್ರಾರಂಭ ಆಗ್ತದೆ. ಎಲ್ಲ ಕಾರವಾರದ ಎಲ್ಲ ತ್ಯಾಗ ಮಾಡಿದಂಥ ಕೊಂಕಣಿಗಾಗಿ ತ್ಯಾಗ ಮಾಡಿದಂಥ ಪುರುಷರ ಭಾವಚಿತ್ರ ಹಾಗೂ ಅವರು ಆರಾಧಿಸುವ ದೇವಸ್ಥಾನಗಳ ಚಿತ್ರ ಅಥವಾ ಚರ್ಚ್ಗಳ ಚಿತ್ರ, ಇನ್ನು ಹಳೆಯ ಮನೆಗಳು ಯಾವ ಸ್ಥಿತಿಯಲ್ಲಿದ್ದವು ಅದು ಇದ್ರೆ ಅದರೂ ಕೂಡ ಚಿತ್ರವನ್ನು ಬಿಡಿಸಿ. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಜೋಕಿಮ್ ಸ್ಟ್ಯಾನಿ ಅಲ್ವಾರಿಸ್ ಮಾತನಾಡಿ, ಕಲಾ ಪರ್ಯಟನೆಯು ಜುಲೈ 25ರಿಂದ ಆಗಸ್ಟ್ 8ರವರೆಗೆ ಒಟ್ಟು 15 ದಿನಗಳ ಕಾಲ ನಡೆಯಲಿದೆ. ಮೊದಲ 3 ದಿನ ಕಾರವಾರದಲ್ಲಿ ನಡೆಯುವ ಈ ಪರ್ಯಟನೆ ಬಳಿಕ ಯಲ್ಲಾಪುರ, ಶಿರಸಿ, ಹೊನ್ನಾವರ, ಹೆಬ್ರಿ ಹಾಗೂ ಕಾರ್ಕಳ ಮೂಲಕ ಸಾಗುತ್ತಾ ಮಂಗಳೂರಿನಲ್ಲಿ ಸಮಾರೋಪಗೊಳ್ಳಲಿದೆ. ಈ ಅಭಿಯಾನದಲ್ಲಿ ಅಕಾಡೆಮಿಯ 6 ಮಂದಿ ಕಲಾ ತಜ್ಞರು ಭಾಗವಹಿಸಲಿದ್ದಾರೆ ಎಂದರು. ರಂಗ ಪರ್ಯಟನೆಯಡಿ ಕಲಾವಿದರು ಕೊಂಕಣಿ ಜನರ ಜೀವನ ಶೈಲಿ, ಆಹಾರ ಪದ್ಧತಿ, ಉಡುಗೆ ತೊಡುಗೆ, ಐತಿಹಾಸಿಕ ಮನೆಗಳು, ಸಾಧಕರ ಭಾವಚಿತ್ರಗಳು, ದೇವಸ್ಥಾನಗಳು ಹಾಗೂ ಚರ್ಚ್ಗಳ ಸೌಂದರ್ಯವನ್ನ ಕ್ಯಾನ್ವಾಸ್ನಲ್ಲಿ ಮೂಡಿಸಲಿದ್ದಾರೆ. ಈ ಕಲಾಕೃತಿಯನ್ನ ಮುಂದಿನ ದಿನದಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಪುಸ್ತಕ ರೂಪದಲ್ಲಿ ಪ್ರಕಟಿಸುವ ಯೋಜನೆಯೂ ಅಕಾಡೆಮಿಗೆ ಇದೆ ಎಂದು ತಿಳಿಸಿದ್ರು. 3 ಪ್ರಮುಖ ಧರ್ಮಗಳನ್ನು ಒಳಗೊಂಡಂತಹ 42 ಸಮುದಾಯಗಳ ಮಾತನಾಡುವಂತಹ ಒಂದು ಇದ್ರೆ ಅದು ಕೊಂಕಣಿ ಭಾಷೆ. ಹಿಂದೂ, ಮುಸ್ಲಿಂ, ಕ್ರೈಸ್ತರು ಕೊಂಕಣಿ ಭಾಷೆ ಮಾತನಾಡುವ ಜನ ಇದ್ದಾರೆ. ಇಲ್ಲಿ ಎಷ್ಟು ಸಮುದಾಯಗಳು ನಮಗೆ ಈ ಕರಾವಳಿ ಬೆಲ್ಟಲ್ಲಿ ಸಿಗ್ತದೆ. ಯಲ್ಲಾಪುರ, ಸಿರ್ಸಿ ತನಕ ನಾವು ಹೋಗ್ತೀವಿ. 8 ತಾರೀಕು ಇವತ್ತು ಆರಂಭಗೊಂಡಂತಹ ಈ ಚಿತ್ರಕಲಾ ಪರ್ಯಟನೆ ಅದು ಆಗಸ್ಟ್ 8ರವರೆಗೆ ನಡೆಯಲಿದೆ. ಅವರ ಜೀವನ ಶೈಲಿ, ಅವರು ವಾಸಿಸುವಂತಹ ಮನೆಗಳು, ಅದನ್ನೆಲ್ಲ ಚಿತ್ರದ ಮುಖಾಂತರ ಮಾಡಿ ಚಿತ್ರ ಬಿಡಿಸಿ ಅದರ ನಂತರ ಒಂದು ಪುಸ್ತಕವನ್ನು ನಾವು ತೆಗೆಯುತ್ತಿದ್ದೇವೆ. ಅದು ಕನ್ನಡ ಮತ್ತು ಇಂಗ್ಲಿಷ್. ಯಾಕಂತ ಹೇಳಿದ್ರೆ ಕೊಂಕಣಿಯಲ್ಲಿ ತುಂಬಾ ಪುಸ್ತಕಗಳು ಬರ್ತವೆ. ನಮ್ಮ ಸಮುದಾಯದ ಬಗ್ಗೆ ಎಲ್ಲಾ ಜನರಿಗೆ ಗೊತ್ತಾಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಪುಸ್ತಕವನ್ನು ತೆಗೆಯುವಂತ ಕೆಲಸ ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಕೊಂಕಣಿ ಸಮುದಾಯಕ್ಕೆ ತನ್ನದೇ ಆದಂತಹ, ಕೊಂಕಣಿ ಭಾಷೆಗೆ ತನ್ನದೇ ಆದಂತಹ ಲಿಪಿ ಇಲ್ಲ. ಆದರೆ ಒಂದು ಹಿರಿತನ ಏನಂದ್ರೆ ನಾವು ಕೊಂಕಣಿಯವರು 5 ಲಿಪಿಗಳಲ್ಲಿ ಕೊಂಕಣಿಯನ್ನು ಬರೆಯುತ್ತೇವೆ. ಕರ್ನಾಟಕದಲ್ಲಿ ಕನ್ನಡ ಲಿಪಿಯಲ್ಲಿ ನಾವು ಕೊಂಕಣಿಯನ್ನು ಬರೆದರೆ, ಗೋವಾ, ಮಹಾರಾಷ್ಟ್ರದಲ್ಲಿ ದೇವನಾಗರಿ ರೋಮನ್ ಸ್ಕ್ರಿಪ್ಟ್ ಅಲ್ಲಿ, ಕೇರಳದಲ್ಲಿ ಮಲಯಾಳಂ ಸ್ಕ್ರಿಪ್ಟ್ ಅಲ್ಲಿ ಹಾಗೂ ಬಂಗಾಳದಲ್ಲಿ ನವಾಯತಿ ಮುಸ್ಲಿಮರು ಪಾರ್ಸೋ ಅರಬಿ ಉರ್ದು ಲಿಪಿಯಲ್ಲಿ ಕೊಂಕಣಿಯನ್ನು ಬರೆಯುತ್ತಾರೆ. ಈಗ ಮೊನ್ನೆ ನನಗೆ ತಿಳಿದು ಬಂದ ಪ್ರಕಾರ ಗುಜರಾತಿಯಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಅಕಾಡೆಮಿ ಸದಸ್ಯ ಸುನೀಲ್ ಸಿದ್ದಿ, ವಸಂತ್ ಬಾಂದೇಕರ್,
ಜೇಮ್ಸ್ ಲೋಪೆಸ್, ವಿಲ್ಸನ್ ಸೋಜಾ, ಸ್ಥಳೀಯ ಪತ್ರಕರ್ತರು ಹಾಗೂ ಕೊಂಕಣಿ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ಕರಾವಳಿ ಜಿಲ್ಲೆಗಳಲ್ಲಿ ಗೋಮಾತೆಗೆ ರಾಷ್ಟ್ರೀಯ ಮಟ್ಟದ ಗೌರವದ ಸ್ಥಾನಮಾನ ಕಲ್ಪಿಸುವ ಉದ್ದೇಶದಿಂದ ಗೋ ಸಮ್ಮಾನ್ ಆಹ್ವಾನ್ ಅಭಿಯಾನ ನಡೆಯುತ್ತಿದ್ದು, ಇದರ ಭಾಗವಾಗಿ ಸಹಿ ಸಂಗ್ರಹ ಹಾಗೂ ಜನಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿಯಾನದ ಸಂಚಾಲಕ ಗಜೇಂದ್ರ ಎಸ್ ಬೇಲೆಮನೆ ತಿಳಿಸಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಡುಪಿಯ ಶಂಕರಪುರದ ದ್ವಾರಕಾಮಾಯಿ ಮಠದ ಶ್ರೀ ಸಾಯಿ ಈಶ್ವರ ಗುರೂಜಿ ನೇತೃತ್ವದಲ್ಲಿ ಅಭಿಯಾನ ನಡೆಯುತ್ತಿದೆ. ಅಭಿಯಾನದ ಅಂಗವಾಗಿ ಆಹ್ವಾನ ಪತ್ರಿಕೆಯನ್ನ ಹಂಚಿಕೆ ಮಾಡಿ ಸಾರ್ವಜನಿಕರಿಂದ ಸಹಿಗಳನ್ನ ಸಂಗ್ರಹಿಸಲಾಗುತ್ತಿದೆ. ಇದು ತಾಲೂಕು, ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರಮಟ್ಟ ಎಂಬ 4 ಹಂತದಲ್ಲಿ ನಡೆಯುವ ರಾಷ್ಟ್ರವ್ಯಾಪಿ ಅಭಿಯಾನವಾಗಿದೆ ಎಂದು ಹೇಳಿದರು. ಅಭಿಯಾನದ ಮೊದಲ ಹಂತ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ. ಇದೀಗ 2ನೇ ಹಂತವಾಗಿ ಜಿಲ್ಲಾ ಮಟ್ಟದ ಸಹಿ ಸಂಗ್ರಹ ನಡೆಯುತ್ತಿದ್ದು, ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸಂಗ್ರಹಿಸಿದ್ದ ಸಹಿಗಳನ್ನು ಜುಲೈ 27ರಂದು ಜಿಲ್ಲಾಧಿಕಾರಿಗೆ ಮನವಿ ರೂಪದಲ್ಲಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಯಾವುದೇ ರೀತಿಯ ನಮಗೆ ಈ ಹೋರಾಟಕ್ಕೆ ಬೇಕಾದಂತ ಮುಂದಿನ ಜಯ ಸಿಗಲಿಲ್ಲ, ಬಿಟ್ಟು ಬಾಕಿ ಎಲ್ಲ ಹಂತದಲ್ಲಿ ನಮಗೆ ಒಂದು ರೀತಿ ವಿಜಯ ಸಿಕ್ಕಿದೆ. ಇನ್ನು 2ನೇ ಹಂತದ ಹೋರಾಟ ನಾಡಿದ್ದು 27ನೇ ತಾರೀಕು ಸೋಮವಾರ ಪ್ರತಿ ಜಿಲ್ಲೆಗಳಲ್ಲಿ, ಅಂದ್ರೆ ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ, ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಡುವಂಥದ್ದು ದೇಶದಾದ್ಯಂತ ಇದು ನಡೀತದೆ. ಹಾಗೆ ಇನ್ನು 3 ತಿಂಗಳು ಬಿಟ್ಟು ಅಂದ್ರೆ ಅಕ್ಟೋಬರ್ 27ಕ್ಕೆ ರಾಜ್ಯ ಮಟ್ಟದ ಹೋರಾಟ, ಇದು ಬೆಂಗಳೂರಿನಲ್ಲಿ ರಾಜ್ಯಭವನದ ಅಥವಾ ರಾಜ್ಯ ಪಾಲನೆಗೆ ಕೊಡುವಂತಹ ಒಂದು ಮನವಿಯಾಗಿರುತ್ತದೆ. ಅದರ ನಂತರ 3 ತಿಂಗಳು ಬಿಟ್ಟು ಅಂದ್ರೆ ಮುಂಬರುವ 2027ರ ಜನವರಿ ತಿಂಗಳಲ್ಲಿ ರಾಷ್ಟ್ರಪತಿಯವರಿಗೆ ಮನವಿ ಕೊಡುವಂಥದ್ದು. ಈ 4 ಹಂತದಲ್ಲಿ ಜಯ ಸಿಗದಿದ್ದ ಪಕ್ಷದಲ್ಲಿ ಮುಂದೆ ಏಪ್ರಿಲ್ ತಿಂಗಳಿನಲ್ಲಿ 108ಕ್ಕೂ ಹೆಚ್ಚು ಸಾಧು ಸಂತರುಗಳು ಆಮರಣಾಂತ ಉಪವಾಸಕ್ಕೆ ಕೂತ್ಕೊಳ್ತೇವೆ ಅಂತ ಹೇಳುವಂತ ಸಂಕಲ್ಪವನ್ನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಗೋಭಕ್ತರು, ಗೋಪ್ರೇಮಿಗಳು ಕೂಡ ಇದಕ್ಕೆ ಸಹಕಾರವನ್ನ ಕೊಟ್ಟಿರ್ತಾರೆ. ಇದರ ಮೂಲ ಉದ್ದೇಶ ಹೇಳುವಂತದ್ದು ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು, ಗೋವಿಗೆ ರಾಷ್ಟ್ರೀಯ ಮನ್ನಣೆ ಸಿಗಬೇಕು, ಗೋವಿನ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಉನ್ನತ ಸ್ಥಾನಮಾನಗಳು ಸಿಗಬೇಕು ಅಂತ ಹೇಳುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಹಾಗೆ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಪ್ರಮುಖರಾಗಿ ಶ್ರೀ ಶ್ರೀ ಸಾಯಿ ಈಶ್ವರ್ ಗುರೂಜಿ, ದ್ವಾರಕಾಮಾಯಿ ಮಠ, ಶಂಕರಪುರ ಕಟಪಾಡಿ, ಉಡುಪಿಯವರು, ಇವರು ಈ 3 ಜಿಲ್ಲೆಯ ನೇತೃತ್ವವನ್ನ ವಹಿಸಿರ್ತಾರೆ. ಅವರ ಜೊತೆಯಲ್ಲಿ ನಾವು ಸಂಚಾಲಕರಾಗಿ ನಾನು ಮತ್ತೆ ನಾಗರಾಜ್ ಬೈದೂರು ಅಂತೇಳಿ ನಾವಿಬ್ಬರು 3 ಜಿಲ್ಲೆಗಳ ಪ್ರವಾಸವನ್ನು ಮಾಡಿಕೊಂಡು ಸಹಿಗಳನ್ನು ಸಂಗ್ರಹ ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮೊಟ್ಟಿಗೆ ಇಲ್ಲಿ ಗುರುಜಿಯವರಿದ್ದಾರೆ, ರಘುವೀರ್ ಗುರುಜಿಯವರು. ಅವರು ನಮ್ಮ ಈ ಒಂದು ಸಂಪೂರ್ಣ ಈ ಹೋರಾಟಕ್ಕೆ ನಮ್ಮೊಟ್ಟಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ಶ್ಯಾಮ್ ಅವರು ಕಾರವಾರದವರು, ಅವರು ಕೂಡ ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಕಳೆದ 2 ದಿನಗಳಿಂದ ನಮ್ಮ ಜೊತೆಯಲ್ಲಿ ಸಂತೋಷ್ ಅವರು ಸಹಿ ಸಂಗ್ರಹವನ್ನು ಮಾಡುವಂತಹ ಕಾರ್ಯದಲ್ಲಿ ತೊಡಗಿದ್ದಾರೆ. ಒಟ್ಟು ನಾನು ನಿಮಗೆ ಕೇಳಿಕೊಳ್ಳುವಂಥದ್ದು, ಈ ನಾಡಿನ ಒಂದು ಮನವಿ ಕೊಡುವಂತಹ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಹಾಗೆ ಗೋವಿಗೆ ರಾಷ್ಟ್ರಮಟ್ಟದ ಮನ್ನಣೆ ಬೇಕು, ಗೋವಿಗೆ ರಾಷ್ಟ್ರೀಯ ಸ್ಥಾನಮಾನ ಸಿಗಬೇಕು ಹೇಳುವಂಥದ್ದು ನಮ್ಮ ಉದ್ದೇಶ. ಇವೆಲ್ಲರ ಸಹಕಾರ ಇದ್ರೆ ನಾವು ಖಂಡಿತವಾಗಿ ಜಯವನ್ನು ಗಳಿಸ್ತೇವೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಯಾವುದೇ ಹಂತದಲ್ಲಿ ನಮಗೆ ಜಯ ಸಿಕ್ಕಲ್ಲಿ, ಗೋ ಹತ್ಯೆ ನಿಷೇಧ ಆಗಲ್ಲಿ, ಆ ಹೋರಾಟವನ್ನು ನಾವು ಆ ಕೂಡಲೇ ಕೈ ಬಿಡ್ತೇವೆ. ರಾಷ್ಟ್ರೀಯ ಸ್ಥಾನಮಾನ ಅಂದ್ರೆ ಯಾವ ರೀತಿಯಲ್ಲಿ ಒಂದು ಗೌರವವನ್ನು, ಅಭಿನಂದನೆಯನ್ನ ಸಲ್ಲಾಟ ನಾವು ಪ್ರತಿ ತಾಲೂಕುಗಳಿಗೆ ಹೋಗಿ ತಾಲೂಕಿನಲ್ಲಿ ಸಹಿಗಳನ್ನು ಸಂಗ್ರಹ ಮಾಡಿಕೊಂಡು ತಾಲೂಕಿನಲ್ಲಿ ಪ್ರಮುಖರನ್ನ ನೇಮಕ ಮಾಡಿಕೊಂಡು ಮಾಡಲಿಕ್ಕಿರುವಂತ ಉದ್ದೇಶವನ್ನು ಮುಂದೆ ಹೊಂದಿದ್ದೇವೆ. ಹಾಗಾಗಿ ನಮ್ಮೆಲ್ಲರ ಸಹಕಾರವನ್ನು ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಗೋಮಾತಾ. ಭಾರತದಲ್ಲಿ ಗೋಹತ್ಯೆಯನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು, ಗೋವಿಗೆ ರಾಷ್ಟ್ರೀಯ ಗೌರವದ ಸ್ಥಾನಮಾನ ನೀಡಬೇಕು, ಗೋ ಸೇವೆಗಾಗಿ ಪ್ರತ್ಯೇಕ ಕೇಂದ್ರ ಸಚಿವಾಲಯ ಸ್ಥಾಪಿಸಬೇಕು ಹಾಗೂ ಗೋಚಾರ ಮಂಡಳಿ ರಚಿಸಬೇಕು ಎಂಬುದು ಅಭಿಯಾನದ ಪ್ರಮುಖ ಬೇಡಿಕೆಗಳಾಗಿವೆ ಎಂದು ವಿವರಿಸಿದ್ರು. ಈ ಬೇಡಿಕೆಗಳಿಗೆ ಸರ್ಕಾರದಿಂದ ಸೂಕ್ತ ಸ್ಪಂದನೆ ದೊರೆಯದಿದ್ದಲ್ಲಿ ಮುಂದಿನ ಹಂತದಲ್ಲಿ ಸಾಧು ಸಂತರು 2027ರ ಏಪ್ರಿಲ್ನಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಆರಂಭಿಸಲಿದ್ದಾರೆ ಎಂದು ಎಚ್ಚರಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಪರಮ ಪೂಜ್ಯ ರಘುವೀರ ಗುರೂಜಿ, ಶ್ಯಾಮ್ ಕಾರವಾರ್, ನಾಗರಾಜ್ ಬೈಂದೂರು, ಸಂತೋಷ್ ತದಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅನೇಕ ವರ್ಷಗಳಿಂದ, ಅನೇಕ ಸಾವಿರಾರು ವರ್ಷದಿಂದ
ನಾವು ಗೋಮಾತೆದು ವರ್ಣನವನ್ನು ಕೇಳ್ತಾ ಬಂದಿದ್ದೇವೆ. ಅದು ಇಂಪಾರ್ಟೆಂಟ್. ನಾವು ಗೋಮಾತೆಗೆ ರಾಷ್ಟ್ರ ದರ್ಜೆಯನ್ನು ಸಿಗಲೇಬೇಕು. ಅದರ ಸಲುವಾಗಿ ನಮ್ಮ ಮಠ ಮತ್ತು ನಮ್ಮ ಎಲ್ಲ ಅಭಿಮಾನಿಗಳು, ಭಕ್ತಾದಿಗಳು ಇದಕ್ಕೆ ನಮ್ಮ ಸಪೋರ್ಟ್, ನಮ್ಮ ಮಠದ ಕಡೆಯಿಂದ ಸಪೋರ್ಟ್ ಇದ್ದೇ ಇರ್ತದೆ. ಮತ್ತು ಎಲ್ಲ ಈಗ ನೋಡ್ರಿ, ಮನೆ ಒಳಗಡೆ ನಾವು ಯಾವುದಾದ್ರೂ ಒಂದು ನೈವೇದ್ಯ ಮಾಡಿದ್ರೂ ನಾವು ಅಂದರೆ ಗೋಮಾತೆದು ಇಂಪಾರ್ಟೆನ್ಸ್ ಏನಂದ್ರೆ, ನಾವು ಫಸ್ಟ್ ನೈವೇದ್ಯವನ್ನು ಗೋಮಾತೆಗೆ ನಾವು ತಂದಿಡ್ತೇವೆ. ಆ ಗೋಮಾತೆಗೆ ನಾವು ಈಗ ಬಹಳಷ್ಟು ಕಡೆ ಗೋ ಹತ್ಯೆಯನ್ನು ನೋಡ್ತಾ ಇದ್ದೇವೆ, ಹೇಗೆ ಅದರದ್ದು ಹತ್ಯೆಯನ್ನು ಆಗ್ತಾ ಇದೆ. ಅದು ನಾವು ಒಂದು ಫಸ್ಟ್ ಪ್ರಯಾರಿಟಿ, ನಾವು ಅದು ಬೇಡ ಆಗಲೇಬೇಕು. ಅದಕ್ಕೆ ಒಂದು ಅದು ಕಾನೂನನ್ನು ಆಗಲೇಬೇಕು. ಮತ್ತೆ ಎರಡನೇದು ಅದ್ರದ್ದು ಉಪಯೋಗ ನೋಡ್ರಿ, ಅದ್ರದ್ದು ಪೌಡರ್ ಅಂದ್ರೆ ಅದು ಗೊಬ್ಬರ, ನಾವು ಹೋಮ ಆಗಲಿ ಮನೆ ಹೊರಗಡೆ ಬಾಗಿಲಿನಲ್ಲಿ ನಾವು ಅದ್ರದ್ದು ಉಪಯೋಗ ಮಾಡೋದು. ಮತ್ತೆ ಗೋಮೂತ್ರ, ನಂದು ಆಕ್ಚುಲಿ ಬೇಸ್ ನಂದು ನಾಡಿ ಚಿಕಿತ್ಸೆ ಆಗಿದೆ. ಅಂದ್ರೆ ಆಯುರ್ವೇದನಲ್ಲಿ ಗೋಮೂತ್ರ ಇಷ್ಟು ಅಂದ್ರೆ ಆ ಒಂದು ಕ್ಯಾನ್ಸರ್ ಅನ್ನು ಕ್ಯೂರ್ ಮಾಡೋದು, ಆ ಅಂದ್ರೆ ಆ ಎನರ್ಜಿ ಅದ್ರೊಳಗಡೆ ಇದೆ. ಅದ್ರ ಸಲುವಾಗಿ ಅದು ಇಂಪಾರ್ಟೆನ್ಸು ಅಷ್ಟಿದೆ, ಅದ್ರ ಉಪಯೋಗನೂ ಅಷ್ಟಿದೆ. ಮತ್ತೆ ಇಂಡಿಯಾ ಒಳಗೆ 80% ಮಿಲ್ಕ್ ನಮ್ಗೆ ಅದ್ರದ್ದು ನಾವು ಡೈಲಿ ಕನ್ಸ್ಯೂಮ್ ಮಾಡ್ತೇವೆ ಆ ಗೋಧಿ. ಅದಕ್ಕೆ ಅದ್ರ ಹತ್ತೆ ಯಾಕೆ ಅದು ಆಗ್ಬಾರ್ದು. ಅದ್ರ ಸಲುವಾಗಿ ನಾವು ನಮ್ದು ಸ್ಟ್ಯಾಂಡು ಅದು ಬ್ಯಾನ್ ಆಗಲೇಬೇಕು. ಮತ್ತೆ ಅದಕ್ಕೆ ತಕ್ಕಂಗೆ ನಾವು ಬರೋ 27ನೇ ತಾರೀಕಿಗೆ ನಾವು ನಮ್ಮ ಮಠದ ಕಡೆಯಿಂದ ನಾವು ಇಲ್ಲಿ ಕಾರವಾರಿಗೆ ಮತ್ತೆ ನಮ್ಮ ಇಡೀ ನಮ್ಮ ತಾಲೂಕು ಮತ್ತೆ ಹೊರ ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ. ಅವ್ರು ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವರೇ ಹೇಳ್ಬಿಟ್ರು. ನಾವೇನು ಮಾತಾಡಿಲ್ಲ, ನಾವ್ ಇಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ. ಸೊ ಪ್ರಶ್ನೆ ಕೇಳುವಂತಹದ್ದನ್ನ ನಾನು ಮಾಡಿದೆ. ನನ್ನ ಮನ್ಸಲ್ಲಿ ಏನಿತ್ತು ಅದನ್ನ ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿದ್ರು. ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ರು. ಅದೇ ರೀಸನ್ಗೆ ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಕೇರಳ ಅಂಜನಾ ಶಾಸ್ತ್ರ ಚೌಡೇಶ್ವರಿ ಜ್ಯೋತಿಷ್ಯರು ತಾಂತ್ರಿಕ್ ಗಣೇಶ್ ಎನ್ ದೀಕ್ಷಿತ್, ಕೇರಳ. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ. ನೀವು ಪ್ರೀತಿಸುವ ಹುಡುಗ ಅಥವಾ ಹುಡುಗಿ ನಿಮ್ಮವರಾಗಬೇಕೇ? ಮನ ಇಚ್ಛಾ ವಶೀಕರಣ, ಗಂಡ ಹೆಂಡತಿ ದಾಂಪತ್ಯ ವಶೀಕರಣ, ಗಂಡನ ಪರಸ್ತ್ರೀ ವ್ಯಾಮೋಹ ಬಿಡಿಸಲು, ಪ್ರೀತಿಯಲ್ಲಿ ಬಿದ್ದು ಮಕ್ಕಳು ಮಾತು ಕೇಳದಿದ್ದರೆ, ಶತ್ರುಗಳು ಮೆತ್ತಗಾಗಿ ಮೂಲೆ ಸೇರಲು, ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವಾಗಿದ್ದರೆ ಚಿಂತಿಸಬೇಡಿ. ಅಘೋರ ತಾಂತ್ರಿಕ ವಿಧಾನದಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ನಂಬಿ ಕರೆ ಮಾಡಿ. ಇವರ ವಿಳಾಸ ಬಸವೇಶ್ವರ ಕಾಲೇಜ್ ಹತ್ತಿರ, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಇವರ ದೂರವಾಣಿ ಸಂಖ್ಯೆ 9900140330. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್.
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.